ಮಮ್ಮಿ ಆಯ್ತಾ ಇನ್ನೂ ಇಲ್ಲ ಇವಾಗ ಸ್ಟಾರ್ಟ್ ಆಯ್ತು. ಮಮ್ಮಿ ಹೇರ್ ಕಲರ್ ಹೇಗಿದೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಆವಾಗಲೇ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಏನಾಗಿ ಹುಷಾರಿರಲಿಲ್ಲ ಅಂತ, ಹಾಗಾಗಿ ಒಂದ್ಸರಿ ಚೆಕಪ್ ಮಾಡಿಸ್ಬಿಟ್ರೆ ಬೆಟರ್ ಅಂತ ಬಂದಿದ್ದೀನಿ. ಯಾಕಂದರೆ ಒಂದಿನ ಬಂದು 2 ದಿನ ಬಂದು ಹೋಗ್ಬಿಟ್ಟಿದ್ರೆ ಸುಮ್ಮನೆ ಆಗಿಬಿಡ್ಬೋದಿತ್ತು ಮೆಡಿಸನ್ನೇ ಕೊಟ್ಬಿಟ್ಟು. ಬಟ್ 3 ದಿನ ಆದರೂ ಕಂಟಿನ್ಯೂ ಬಿಟ್ಟು ಬರ್ತಾಯಿತ್ತು. ಸೊ ಹುಬ್ಳಿಲಿದ್ದಾಗೇ ಒಂದು ಲಾಸ್ಟ್ ಡೇ ಬರಬೇಕಾದ್ರೇ ಅವಳಿಗೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು 3 ದಿನ ಇತ್ತಲ್ಲ, ಸರಿ ಚೆಕಪ್ ಮಾಡಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಾವು ಬಂದಿದ್ದು 12 ಗಂಟೆಗೆ ಆಯಿತು. 1 ಅವರ್ ನಾವು ವೆಯ್ಟ್ ಮಾಡಿರೋದು. ಅಷ್ಟು ಜನ ಮಕ್ಕಳ ಆಸ್ಪತ್ರೆಗೆ ಹೋದ್ರಂತೂ ತುಂಬಾ ಜನ ಇರ್ತಾರೆ. ಅದು ಚೆಕಪ್ ಎಲ್ಲ ಮಾಡಿಸಿ ಆಯಿತು. ಬಾಯ್ ಮಾಡ ಅಜ್ಜಿಗೆ. ಸರಿ ಬಾ, ಕ್ಯಾಬ್ ಬಂತಂತೆ. ಬಾಯ್ ಬಾಯ್ ಅಮ್ಮ. ಬರ್ತಾ ನಡಿ, ಕ್ಯಾಬ್ ಬಂತ ನಡಿ. ಬ್ಯಾಗ್ ತಗೊಂಡ್ಯಾ? ನಡಿ. ನಡಿ. ಸೊ ಏನಾಗ ಸ್ವಲ್ಪ ಬೆಟರ್ ಆಯಿತು, ಆರಾಮಾದ್ಲು. ಅದಾದಮೇಲೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಏರ್ ಕಲರ್ ಮಾಡಿಸ್ಬೇಕು ಅಂತ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಏರ್ ಕಲರ್ ಮಾಡಿಸೋದಕ್ಕೆ. ಏನ ಇವಾಗ ಆರಾಮಿದ್ದಾಳೆ. ಎಷ್ಟು ನಾಟಿ ಆಗ್ಯಾಳಲ್ಲ, ಅವನಿಗೂ ದುಡ್ಡು ಹಸ್ಕೊಳ್ಳಿಲ್ಲ, ಬಾಚದೇ ಇಲ್ಲ. ನಾಟಿ ಬೇಬಿ. ಇಯಾನಾಗೆ ಫಸ್ಟ್ ಹುಷಾರು ತಪ್ತಲ್ಲ, ಅವಳು ಆದಮೇಲೆ ನನಗೂ ಕೂಡ ಹುಷಾರಿರಲಿಲ್ಲ. 2-3 ದಿನ ನಾನು ಏನು ವ್ಲಾಗ್ ಮಾಡಿಲ್ಲ, ಬರೀ ಮಲ್ಕೊಂಡಿದ್ದೆ. 1 ದಿನ 2 ದಿನ ಅಂತೂ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಬಿಟ್ಟಿದ್ದೆ. ಏನಾಗ ಹುಷಾರಾಯಿತು. ಸೊ ನನ್ಗೆ ಹಂಗಾಯಿತು. ಇವಾಗ ಇಬ್ರಿಗೂ ಪರವಾಗಿಲ್ಲ, ಆರಾಮಾಗಿದೆ. ಅವಳು ಕೂಡ ಆರಾಮಾಗಿದ್ದಾಳೆ. ಫುಲ್ ನಿದ್ದೆ ಟೈಮ್, ಸೊ ಅದಕ್ಕೆ ಮಲ್ಕೋತಾ ಇದ್ದಾಳೆ. ಸೊ ಸಿರಿ ಹೇಳಿದ್ಲು ಫಸ್ಟ್ ಇಲ್ಲಿದ್ದ ಆಟೋಲಿ ಮೆಟ್ರೋಗೆ ಹೋಗೋಣ, ಅಲ್ಲಿದ್ದ ಮೆಟ್ರೋಯಿಂದ ಹೋಗ್ಬಿಟ್ಟು ಮತ್ತೆ ಅಲ್ಲಿದ್ದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ತಮ್ಮ ಕೂಡ ಆಚೆ ಬಂದಿದ್ದಾನೆ, ಅವನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ದ. ನಮ್ಮ ತಮ್ಮ ಫ್ರೆಂಡ್ ಇದ್ರಲ್ಲ, ಅವರು ಆಲ್ರೆಡಿ ಏರ್ ಕಲರ್ ಮಾಡಿಸಿದ್ರು. ಸೊ ಗೊತ್ತಿರೋದೆ ಅಲ್ವಾ, 1 ವರ್ಷ 2 ವರ್ಷ ಆಯಿತು ಅವ್ರು ಮಾಡಿಸಿದ್ದು. ನಮಗೂ ಐಡಿಯಾ ಇರುತ್ತೆ, ಮಾಡಿಸಿದ್ದಾರೆ, ಏನೂ ಆಗಿಲ್ಲ, ಕೂದಲು ಡ್ಯಾಮೇಜ್ ಆಗಿಲ್ಲ. ಸೊ ಎಲ್ಲ ತಿಳ್ಕೊಂಡೆ ಓಕೆ ಅಲ್ಲೇ ಮಾಡಿಸ್ಬಿಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನಗಂತೂ ಫುಲ್ ಟೆನ್ಷನ್ ಆಗಿದೆ. ಯಾಕಂದರೆ ಕಿರಣ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಬಟ್ ಅವ್ರು ಆದರೂ ಹೇಳಿದರು ನಿನ್ನ ಇಷ್ಟ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಸು ಅಂತ. ಸೊ ಅವ್ರಿಗೆ ಹೇಳಿಲ್ಲ, ಹೋಗ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ನಾನು ಆದಷ್ಟು ಇನ್ನು ತುಂಬ ಸಿಂಪಲ್ಲಾಗಿ ಹಾಕಿ ಅಂತ ಅವ್ರ ಹತ್ರ ಹೇಳ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ, ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಜಾಲಹಳ್ಳಿಗೆ ತಲುಪಲಿದೆ. ಯಾವ ಏರಿಯಾ ಮಂಜುದು? ಯಾವ ಏರಿಯಾ? ಬಸವನಗುಡಿ ಅಲ್ಲ, ಇಲ್ಲೇ ಬಂದಿರೋದು. ಯಾವುದು ಅಂತ ಮಂಜು ಮೇಲೆ ಮೆಟ್ರೋ ಫುಲ್ ನಾನ್ ಸ್ಟಾಪ್ ಮಾತಾಡ್ಕೊಂಡೇ ಬಂದಿದ್ದಾಳೆ. ಅಲ್ಲಿ ಎಲ್ಲ ಇವಳೇ ನೋಡ್ತಾ ಇದ್ರಿ ಎಷ್ಟು ಮಾತಾಡ್ತಾ ಇದ್ಲಂದರೆ, ಅಪ್ಪ ಮೊದಲಿನ ಥರ ಎಲ್ಲ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ. ಹಂಗೆ ಹಿಂಗೂ ಮಾಡಿ ರೀಚ್ ಆದ್ವಿ. ಒಂದು 45 ಮಿನಿಟ್ಸ್ 1 ಅವರಲ್ಲಿ ರೀಚ್ ಆಗಿಬಿಟ್ವಿ. ಸೊ ಏನೋ ಆರಾಮ್ ಮಿರರ್ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅಲ್ಲೇ. ನನಗೆ ಅದು ಫಸ್ಟು ಮುಂಚೆನೇ ಬಿಫೋರ್ ಆಫ್ಟರ್ ಆ ಥರದ್ದು ಅವರು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಂದು ತುಂಬಾ ಹೇರ್ ಫಾಲ್ ಆಗಿಬಿಟ್ಟಿದೆ. ಒಂದು ಲಾಸ್ಟ್ ಮಂತಿಂದ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿದೆ. ಎಷ್ಟು ಜಾಸ್ತಿ ಕೂದಲು ಉದುರೋಗ್ತಿದೆ ನೋಡ್ಬೋದು. ತುಂಬ ವಾಲ್ಯೂಮ್ ತುಂಬ ಕಮ್ಮಿನೇ ಆಗಿಬಿಟ್ಟಿದೆ. ನನ್ನ ತಂಗಿ ಕಂಪೇರ್ ಮಾಡಿದ್ರೆ ನಂದು ಅವಳದ್ರಲ್ಲಿ ಕಾಲು ಭಾಗನೂ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಸೊ ನಾನು ಆದಷ್ಟು ಹೇರ್ ಕೇರ್ ಎಲ್ಲ ತೊಗೋಬೇಕು. ಅವ್ರ ಹತ್ರ ಅದೇ ಕೇಳ್ತಾ ಇದ್ದೆ ಈ ಥರ ಆಗಿಬಿಟ್ಟಿದೆ ಅಂತ. ಅವ್ರು ಹೇಳ್ತಿದ್ರು ನಂದು ಹೇರ್ ಬ್ರೇಕೇಜ್ ಆಗ್ತಾ ಇರೋದಂತೆ. ಸೊ ನಾನು ಅದು ಕೇಳಿದೆ ಏನು ರೀಸನ್ ಇರ್ಬೋದು ಅಂತ. ಒಂದೊಂದ್ಸರಿ ಶಾಂಪೂ ಇರ್ಬೋದು, ನಂದು ಸ್ಕ್ಯಾಲ್ಪ್ ಆಯಿಲಿ ಇದೆ ಅಂತ. ಸೊ ಆ ಥರ ಎಲ್ಲ ಹೇಳ್ತಾಯಿದ್ರು, ಅವ್ರು ಸಜೆಸ್ಟ್ ಮಾಡ್ತಾಯಿದ್ರು ಯಾವ್ದು ಯೂಸ್ ಮಾಡಿದ್ರೆ ಬೆಟರು ಅಂತೆಲ್ಲ.
ಮೇಲೆ ಹತ್ಬೇಕಂತ. ಅಯ್ಯೋ ಒಂದೊಂದ್ಸರಿ ಏನು ಮಾಡಿದ್ರು ನೀರು ಚೇಂಜ್ ಆದರೆ ಶಾಂಪೂ ಚೇಂಜ್ ಆದರೆ ಆಗಿಬಿಡುತ್ತೆ. ಇವಾಗಂತೂ ನನಗೆ ಏರ್ ಕೇರ್ ತೊಗೊಳ್ಳೇಬೇಕು, ನಂಗೆ ಅದಕ್ಕೆ ಟೈಮೇ ಸಿಗ್ತಾ ಇಲ್ಲ, ಹಂಗೆ ಅನಿಸ್ಬಿಟ್ಟಿರುತ್ತೆ. ನಾವು ಎಕ್ಸ್ಟರ್ನಲ್ ಏನು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಇಂಟರ್ನಲ್ಲಿ ನಾವು ಏನು ತೊಗೊತೀವಿ, ಏನು ತಿಂತೀವಿ ಅದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಹೆಲ್ದಿ ಫುಡ್ ರಿಲೇಟೆಡ್ ಟು ಹೇರ್ ಯಾವ ಥರ ಏನು ವೈಟಮಿನ್ಸ್ ಏನು ಡೆಫಿಷಿಯನ್ಸಿ ಇದೆ ಅದೆಲ್ಲ ನೋಡಿ ತಿನ್ನಬೇಕು. ಸೊ ಆದಷ್ಟು ಬೇಗ ಎಲ್ಲ ಸ್ಟಾರ್ಟ್ ಮಾಡಬೇಕು ನಾನು. ಬಾ. ಮಮ್ಮಿ ಆಯ್ತಾ? ಇನ್ನೂ ಇಲ್ಲ, ಇವಾಗ ಸ್ಟಾರ್ಟ್ ಆಯ್ತು, ಇವಾಗ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ, ಅಂಕಲ್ ಇನ್ನು ಮಾಡ್ತಾರೆ. ಆಯ್ತು. ಏನು ಮಾಡ್ತಾ ಇದ್ದಾರೆ? ಬಾಚ್ತಾ ಇದ್ದಾರಾ? ಬಾಯಿ ಮಂಜು ಏನಿದು ಸ್ವಿಮ್ಮಿಂಗ್ ಮಾಡ್ತಾರಾ? ಇದ್ರ ಜೊತೆ ಒಂದು ಸರ್ವಿಸ್ ಆಯ್ತಂದ್ರಲ್ಲ? ಸ್ವಿಮ್ಮಿಂಗ್ ಮಾಡಲ್ಲ, ಬೇಕಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಏನು ಬೇರೆ ಅಂದ್ರೆ ಬೇರೆ ಏನಾಯ್ತು? ಆಯ್ತು ಹೋಗಿ. ಸೊ ನಂದಿಲ್ಲ ಆಯಿತು. ನೆಕ್ಸ್ಟ್ ಸಿರಿಗೆ ಮಾಡ್ತಾ ಇದ್ದಾರಲ್ಲಿ ಆ ಕಡೆ. ಸೊ ನಂದು ಆಯಿತು 1.5 hour ಅಂತ ಆ ಕಡೆ ಸಿರೀಸ್ ಆಗ್ತಾಯಿದೆ. ಅಲ್ಲಿ ಮಂಜು ಏನ ಕರ್ಕೊಂಡು ಕುತ್ಕೊಂಡಿದ್ದಾರೆ. ಸೊ 1 hour ಇಲ್ಲ 1.5 hour ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಇಲ್ಲಿ ಬಂದು 3 hour ಆಗೇ ಬಿಡ್ತು. ಇದ್ರ ಜೊತೆ ಒಂದು ಫ್ರೀ ಸರ್ವಿಸ್ ಕೂಡ ಇದೆ ಅಂತೆ, ಕ್ಲೀನಪ್ ಅಥವಾ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಅದು ಇದೆ ಅಂತೆ. ಇಲ್ಲಾಂದರೆ ಟ್ರಿಮ್ಮಿಂಗ್ ಕೂಡ ನಾವು ಆಪ್ಷನ್ ತೊಗೋಬೋದು ಅಂತ ಹೇಳಿದರು. ಇದೇ ಇಷ್ಟೊತ್ತು ಆಗ್ಬಿಡ್ತು, ಇನ್ನೂ ಕ್ಲೀನಪ್ ಅದು ಡೀಟೈನ್ ಏನೇನೋ ಪ್ಯಾಕ್ಸ್ ಹಾಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಸ್ಟ್ ಟ್ರಿಮ್ಮಿಂಗ್ ಆಪ್ಷನ್ ಇತ್ತಲ್ಲ ಅದನ್ನೇ ಲಾಸ್ಟ್ ಕಲರಿಂಗ್ ಎಲ್ಲ ಆದಮೇಲೆ ಟ್ರಿಮ್ ಮಾಡಿಕೊಟ್ರು. ಸೊ ಮಂಜು ಇರೋದಕ್ಕೆ ಆರಾಮಾಯಿತು. ಏನಂಗೆ ಕರ್ಕೊಂಡು ಕೂತ್ಕೊಂಡಿದ್ದ ಪಾಪ, ಎಷ್ಟೊತ್ತು ಆಟ ಆಡಿಸ್ಕೊಂಡು ಊಟ ಕೂಡ ಮಾಡಿಸ್ಕೊಂಬಂದಿದ್ದಾನೆ ಏನಾಗೆ. ಥ್ಯಾಂಕ್ ಯು. ಎಷ್ಟು ಕುತ್ಕೊಂಡು ಸೊಂಟನೇ ಬಿದ್ದು ಹೋಗ್ಬಿಟ್ಟಿತ್ತು. ಸರಿ ಇನ್ನೇನು ಚಾಕ್ಲೇಟ್ ತಿನ್ಸ ಮಂಜು, ಅದಾದಮೇಲೆ ಕಡಲೆ ಬೀಜ ಕೂಡ ಇತ್ತು. ಸೊ ಅದೇ ಕುತ್ಕೊಂಡಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಂದಾದರೂ ಅಟ್ಲೀಸ್ಟ್ ಬೇಗ ಆಯಿತು. ಸಿರಿದು ಸ್ವಲ್ಪ ತಿಕ್ಕಿದೆ ಹೇರ್, ಮತ್ತು ವಾಲ್ಯೂಮ್ ಕೂಡ ತುಂಬ ಇರೋದ್ರಿಂದ ಅವಳು ಚೂಸ್ ಮಾಡಿರೋ ಕಲರ್ಗೆ ಏನೂ ಗೊತ್ತಿಲ್ಲ, ಅವಳಿಗಂತೂ ತುಂಬಾ ಟೈಮ್ ತೊಗೊತು. ನಂದೆಲ್ಲ ಆದರೂ ಅವಳದು ಇನ್ನೂ ಆಗೇ ಇರಲಿಲ್ಲ. ಸೊ ನಮ್ಮದಿಲ್ಲಿ ಆಗ್ತಾ ಇರೋ ಟೈಮಲ್ಲಿ ಯಾನಾಗೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಹಂಗೆ ಸ್ವಲ್ಪ ವಾಕಿಂಗ್ ಎಲ್ಲ ಆಚೆ ಕರ್ಕೊಂಡು ಹಂಗೂ ಹಿಂಗೂ ಮಾಡಿ ಪಾಪ ಅವಳಿಗೆ ಟೈಮ್ ಸ್ಪೆಂಡ್ ಮಾಡಿಸ್ತಾ ಇದ್ರು ಮಂಜು ಎಲ್ಲ. ಸೊ ಅವಳು ಕೂಡ ಹಂಗೆ ವಾಕ್ ಮಾಡ್ಕೊಂಡಿದ್ಲು. ಒಂದೇ ಕಡೆ ಇದ್ದರೆ ಅವಳಿಗೂ ಫ್ರಸ್ಟ್ರೇಟ್ ಆಗ್ಬಿಡ್ತಾ. ಅದು ನನ್ನ ನೋಡ್ಬಿಟ್ರೆ ಅಂದರೂ ನನ್ನ ಜೊತೆನೇ ಇರಬೇಕು, ನನ್ನ ಮೇಲೇ ಕುತ್ಕೋಬೇಕಂತ ಆಟ ಮಾಡಿಬಿಡ್ತಾಳೆ. ಏನದು? ಇದು ಹೆಂಗ್ ಮಾಡ್ತಾರ ತೋರಿಸ? ಅದು ಹೆಂಗ್ ಮಾಡ್ತಾರ? ಇದು ಹೆಂಗ್ ಗುಡಿಸ್ತಾರ? ಕಸ ಹೆಂಗ್ ಗುಡಿಸ್ತಾರ?
ಓಕೆ ಅಲ್ಲ? ಇಲ್ಲ ಕಟ್ ಕಟ್. ಎಲ್ಲೋಗಿದ್ದೆ ನೀನು? ಯಾರು ಕರ್ಕೊಂಡು ಹೋಗಿದ್ರು? ಯಾರು ಕರ್ಕೊಂಡು ಹೋಗಿದ್ರು? ಏನು ಮಾಡಿದ್ರಿ ಆಚೆ ಹೋಗಿ? ಏನು ಮಾಡಿಲ್ವಾ? ಮತ್ತೆ ಯಾಕೆ ಹೋಗಿದ್ದೆ? ಏನು ತಿಂದೆ? ತಿಂದ? ಹೊಟ್ಟೆ ಫುಲ್ ಆಯ್ತಾ? ಏನಲ್ಲ ಚಪ್ಪಲಿ ದರ ಕಂಡು ಏನೇ ಕಡ ನಮ್ಗೆ ಇಷ್ಟ ಆಗಿದ್ದು ಮಾಡಿಲ್ಲ ಅಂದರೆ ಅದೇ ಹೇಳೋದು. ಸೇಮ್ ತೋರಿಸಿಲ್ಲ, ಸೇಮ್ ಆಗಿಲ್ಲ ಅಂದರೆ ಮಾತಾಡೋದು. ಹೆಂಗೆ ಬರುತ್ತೆ? ತಗೋ ಇದೊಂದು ತಗೋ. ಸೊ ಫೈನಲಿ ಆಯಿತು. ಹತ್ರ 1.5 ಅವರಲ್ಲಿ ಎಲ್ಲ ಏನು ಐರ್ನಿಂಗ್ ಎಲ್ಲ ಮಾಡಿದ್ರು, ಸ್ಟ್ರೈಟಿಂಗ್ ಮಾಡಿ ಆಮೇಲೆ ಎಲ್ಲ ಕರ್ಲ್ ಮಾಡಿ ಎಲ್ಲ ಸೆಟ್ ಮಾಡೋ ಎಷ್ಟೊತ್ತಾಯಿತು. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಆ್ಯಕ್ಚುಲಿ ಇವಾಗ ಕಾಣಲ್ಲ, ಬಿಸಿಲಿಗೆ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಹೇಗಿದೆ ಕಲರು? ಹೇಗಿದೆ ಅಯ್ಯ? ಹಾಂ, ಮಮ್ಮಿ ಹೇರ್ ಕಲರ್ ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಬೀಳ್ತೀಯ ಸ್ಲೋ ಸ್ಲೋ. ಈ ಥರ ಬಂದಿದೆ. ಚೆನ್ನಾಗಿದೆಯಾ? ಸಿರಿದು ಇನ್ನೂ ಆಗಿಲ್ಲ, ನಂದಾಯಿತು. ನಂದಾಗಿ ಎಷ್ಟೊತ್ತಾಯಿತು, ಇನ್ನೂ ಅವಳಿಗೆ ಇವಾಗ ವಾಶ್ ಎಲ್ಲ ಮಾಡಿದ್ದಾರೆ. ಇದು ಬಿಸಿಲಿಗೆ ಹೋದರೆ ಚೆನ್ನಾಗಿ ಕಾಣುತ್ತಂತೆ ಕಲರ್. ನನಗಿಷ್ಟ ಆಯಿತು, ಚೆನ್ನಾಗಿದೆ. ಅವ್ರ ಫೇಸಿಗೆ ಸೂಟ್ ಆಗೋ ಥರ ಮಾಡಿದ್ದಾರೆ. ನನ್ನ ಫೇಸ್ ಈ ಕಡೆ ನೋಡಿ. ಲೆಫ್ಟ್ ಹಾಕಿ ಒಂದ್ಸತಿ. ಲೆಫ್ಟ್ ಏನು ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿದ್ದಾಳೋಕೆ. ಮೊಬೈಲಲ್ಲಿ ಯಾ ಅಲ್ಲಿ ಏನಕ್ಕೆ ಇಟ್ಟಿದ್ಯಾ? ವಿಡಿಯೋ ಮಾಡಕ್ಕ? ಸರಿ ಮಾಡೋಗು, ನಾನು ದೂರ ಇರ್ತೀನಿ. ಮಾಡೋಗು, ಹೋಗಿ ಮಾಡು. ನೋಡಿಲ್ಲ ನಾವು ಡ್ಯಾನ್ಸ್ ಮಾಡಕ್ಕ. ಅಲ್ಲಿ ಹಾಕಿಟ್ಟಿದ್ಯಾ? ತಗೊಂಡು ಹೋಗು, ಮೊಬೈಲ್ ತಗೊಳ್ಳಿ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ಯಾ? ಕ್ಯಾಮ್ರಾ ಆನ್ ಮಾಡಿದ್ದಾಳೆ. ಇನ್ನು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮಾಡು. ಇಲ್ಲಿ ಆನ್ ರೆಕಾರ್ಡ್ ಆಗ್ತಿದೆ, ರೆಕಾರ್ಡ್ ಆಗ್ತಿದೆ. ಎತ್ಕೋ, ವಿಡಿಯೋ ಮಾಡು, ವಿಡಿಯೋ ಮಾಡು, ತಗೊಂಡು ಮಾಡು, ಕೈಯಲ್ಲಿ ಹಿಡ್ಕೊಂಡು ಮಾಡು ವಿಡಿಯೋ. ಸೊ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಎಲ್ಲ ಶೇರ್ ಮಾಡಿದ್ದೆ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಮುಂಚೆನೇ ಗೊತ್ತಿರುತ್ತೆ. ಮೇ ಬಿ ಈ ವ್ಲಾಗ್ ಲೇಟಾಗಿ ಬರ್ತಾ ಇದೆ. ಆಲ್ರೆಡಿ ನಾನು ಲೈವ್ ಅಪ್ಡೇಟ್ ಎಲ್ಲ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಸಿರಿದು ಹೇರ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅವಳ ಫೇಸ್ಗೆ ಸೂಟ್ ಆಗೋ ಥರ ಆಗಿತ್ತು. ಅವಳಿಗೆ ಸ್ವಲ್ಪ ಜಾಸ್ತಿ ಅಂತ ಫೀಲ್ ಆಗ್ತಾಯಿತ್ತು, ಬಟ್ ಹಂಗೇನಿಲ್ಲ. ಬರ್ತಾ ಬರ್ತಾ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಅವಳಿಗೆ ನಿಜವಾಗ್ಲೂ ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾಲ್ಯೂಮ್ ಹಂಗಿರೋದಕ್ಕೆ ಮಸ್ತಾಗಿ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ
ಈ ಬೇಬಿ ಕ್ಯಾರಿಯರ್ ಕೂಡ ಚೆನ್ನಾಗಿದೆ, ಆರಾಮಾಗಿ ಅವಳು ಕುಂದಿಸ್ಕೊಂಡು ಹೋಗ್ಬೋದು ಅವಾಗ ಇದು ಕ್ಯಾರಿ ಕೂಡ ಮಾಡಿದ್ದೆ. ಇದ್ರದ್ದು ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪಾಪ 3 ಅವರ್ ಆಗ್ಬಿಡ್ತು, ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡ್ಕೊಂಡು ಏನೋ ಸೈಲೆಂಟಾಗಿದ್ಲು. ಬರ್ತಾ ಅವಳಿಗೂ ಕೂಡ ನಿದ್ದೆ ಬಂದುಬಿಟ್ಟಿತ್ತಲ್ಲ, ಹೇಗಿದ್ರು ಮಂಜು ತಿನ್ಸ್ಕೊಂಬಂದಿದ್ದ, ಮಲ್ಕೊಂಡ್ಬಿಡ್ತಾಳೆ ಆನ್ ದ ವೇ ಹೋಗ್ತಾ ಅಂತ ಅಂದ್ಕೊಂಡ್ವಿ. ಹಾಗೆ ಹೋಗಬೇಕಾದ್ರೆ ಬಟರ್ ಫ್ರೂಟ್ ಇಲ್ಲೇ ಜ್ಯೂಸ್ ಅಂಗಡಿ ಇತ್ತು, ಸೊ ಅಲ್ಲೇ ಜ್ಯೂಸ್ ಕುಡ್ಕೊಂಡು ಅಲ್ಲಿದ್ದ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಡೈರೆಕ್ಟ್, ಯಾಕಂದರೆ ಮೆಟ್ರೋ ಆಲ್ರೆಡಿ ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂದ್ಬಿಟ್ಟು ಸೊ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮಗೆ ಈ ಕಲರಿಂಗ್ ಎಲ್ಲ ಮಾಡ್ಸೋಕ್ಕೆ 3200 ತೊಗೊಂಡಿದ್ದಾರೆ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.